ಶ್ವೇತರೇ, ಹಿಂದೆ ಆಜ್ಞಾ ಚಕ್ರದ ಬಗ್ಗೆ ಹೇಳಿದ್ರಿ. ಹಾ, ಅಂದ್ರೆ 6ನೇ ಚಕ್ರ ಅಲ್ವದು, ಹೌದು. ಆಜ್ಞಾ ಚಕ್ರ. ಹಾ. ಈಗ ನೆಕ್ಸ್ಟ್ 7ನೇ ಚಕ್ರ ಯಾವುದು? ಈಗ 7ನೇ ಚಕ್ರ ಸಹಸ್ರಾರ ಚಕ್ರ. ಇದು ನಮ್ಮ ನಿತ್ಯ ಮಧ್ಯಭಾಗದಲ್ಲಿದೆ. ಈ ಭಾಗದಲ್ಲಿ ಈ ಚಕ್ರದ ಕೆಲಸ ಏನಂತಂದ್ರೆ, ನಿಮ್ಗೆ ಯೂನಿವರ್ಸ್ ಅಲ್ಲಿ ಏನು ಪಾಸಿಟಿವಿಟಿ ಇದೆ ಅದೆಲ್ಲವೂ ಕನೆಕ್ಟ್ ಮಾಡಿ ನಿಮ್ಮ ಇಡೀ ಶರೀರಕ್ಕೆ ಕನೆಕ್ಟ್ ಮಾಡಿ ಕೊಡುವಂತ ಕೆಲಸ ಮಾಡುತ್ತೆ. ಈ ಸಹಸ್ರಾರ ಚಕ್ರದ ಕೆಲಸ ಏನಿದೆ, ಈ ಆಜ್ಞಾ ಚಕ್ರ ಏನ್ ಮಾಡುತ್ತೆ, ಸಹಸ್ರಾರ ಚಕ್ರ ಒಂದೇ ಬ್ಯಾಲೆನ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. Connect ಇರುತ್ತೆ, ಹಾ, connect. ಹೌದು. ಹಾ, ಹಾ, ಹಾ. ಒಂದಿಲ್ಲದೆ ಮತ್ತೊಂದಿಲ್ಲ, ಮತ್ತೊಂದಿಲ್ಲದೆ ಇದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಂದು ಜ್ಞಾಪಕ ಶಕ್ತಿ, ಅದರ ನಂತರ ನಿಮ್ಮ ನರಕ್ಕೆ ಸಂಬಂಧಪಟ್ಟಿರುವಂತದ್ದು ಅದು ಕೂಡ ಸಹಸ್ರಾರ ಚಕ್ರಕ್ಕೆ ಕನೆಕ್ಟೆಡ್ ಆಗಿರ್ತದೆ. ಆದ್ರೂ ಕೂಡ ರಿಸೀವರ್ ಕೆಲಸ ಏನ್ ಮಾಡುತ್ತೆ ಈ ಸಹಸ್ರಾರ ಚಕ್ರ. ಈಗ ನಾವು ರೇಖೆ ಕೊಡುವಾಗ ಕೂಡ ಮೊದಲನೇದಾಗಿ ನೀವು ಈ ತರ ಕೈಯನ್ನ ಇಟ್ಕೊಂಡು ಆ ಸಹಸ್ರಾರ ಚಕ್ರದಿಂದ ರಿಸೀವ್ ಮಾಡಿ ಎನರ್ಜಿಯನ್ನ ಅಂತ ಹೇಳ್ತೇವೆ. ಯಾಕಂದ್ರೆ ಇದು ರಿಸೀವರ್ ಕೆಲಸ. ಮೊದಲನೇದಾಗಿ ಮಾಡುವಂತಹ ಕೆಲಸ ಏನು, ಈ ಸಹಸ್ರಾರ ಚಕ್ರ ರಿಸೀವ್ ಮಾಡುವಂಥದ್ದು. ನೀವು ಯಾವುದೇ ರೀತಿಯ ವಿಚಾರಗಳನ್ನ ಇಲ್ಲಿಂದ ಪಾಸಿಟಿವಿಟಿಯನ್ನ ರಿಸೀವ್ ಮಾಡಿದ್ರೆ ಇಡೀ ನಿಮ್ಮ ಶರೀರಕ್ಕೆ ಪ್ರತಿಯೊಂದು ಕಣಕಣಕ್ಕೂ ಅದು ಕನೆಕ್ಟ್ ಮಾಡಿ ಕೊಡುವಂತಹ ಕೆಲಸ ಸಹಸ್ರಾರ ಚಕ್ರ ಮಾಡುತ್ತೆ. ಈ ಸಹಸ್ರಾರ ಚಕ್ರವನ್ನ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಅಥವಾ ಅದರ ಒಂದು ಮಂತ್ರ ಪಠಿಸಿದ್ರೆ ಏನಾಗುತ್ತೆ ಅಂತಂದ್ರೆ, ನಿಮ್ಗೊಂದು ಒಳ್ಳೆ ರೀತಿಯ ಒಂದು ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ಅದು ಕೂಡ ಬಹಳಷ್ಟು ಉತ್ತಮವಾಗಿ ಕನೆಕ್ಟ್ ಆಗುತ್ತೆ. ನಿಮ್ಗೆ ಒಂದು ಆಧ್ಯಾತ್ಮ ಫೀಲ್ಡ್ ಅಲ್ಲಿ ಹೋಗ್ಬೇಕು, ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾನು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಮೊದಲು ನೀವು ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಎರಡನ್ನ ಆಕ್ಟಿವೇಶನ್ ಮಾಡ್ಕೋಬೇಕು. ಮತ್ತೆ ಅದರ ಜೊತೆ ಒಂದು ಸಂವಹನ, ಅಂದ್ರೆ ಸಂವಹನ ಯಾವ ರೀತಿ ಅಂತಂದ್ರೆ ಆಂತರಿಕ ಸಂವಹನ. ನೀವು ಅದರ ಜೊತೆ ಕನೆಕ್ಟ್ ಮಾಡ್ಕೊಂಡಾಗ, ಅದರ ಜೊತೆ ಇದ್ದಾಗ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಪಡಿಬಹುದು. ಮತ್ತೆ ಇದರ ಒಂದು ಮುದ್ರ ಏನಿದೆ, ಸಹಸ್ರಾರ ಚಕ್ರ ಮುದ್ರ ಅಂತಲೇ ಹೇಳ್ತಾರೆ ಇದನ್ನ. ನೋಡಿ, ಈ ರೀತಿಯಾಗಿ ಈ ರೀತಿಯಾಗಿ ಇರುವಂತ ಮುದ್ರ. ಇದರ ಮಂತ್ರ ಓಂ, AUM. ಅದು ಓಂ, ಇದು ಹಾಮ್, AUM. ಇದು ಸಹಸ್ರಾರ ಚಕ್ರ ಮುದ್ರ. ಇದನ್ನ ನೀವು ಇದನ್ನು ಈ ರೀತಿ ಇಟ್ಕೊಂಡು ನೀವು ಎಷ್ಟು ವೈಬ್ರೇಟ್ ಮಾಡ್ತೀರಾ ಅಷ್ಟು ನಿಮಗೆ ನೆಗೆಟಿವಿಟಿ ಎಲ್ಲ ರಿಮೂವ್ ಆಗ್ತಾ ಹೋಗ್ತದೆ. ಮತ್ತೆ ಯೂನಿವರ್ಸ್ ಅಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಅದನ್ನ ರಿಸೀವ್ ಮಾಡೋದಕ್ಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಹಕಾರ ಮಾಡುತ್ತೆ ಈ ಒಂದು ಸಹಸ್ರಾರ ಚಕ್ರ. ಈಗ ಮೊದಲನೇ ಚಕ್ರದಿಂದ 7 ಚಕ್ರಗಳನ್ನು ಕೂಡ ಹೇಳ್ದಲ್ಲ ಸರ್, 7 ಚಕ್ರಕ್ಕೂ ನಾವು ಪ್ರತಿಯೊಂದಕ್ಕೂ ಹೀಲ್ ಮಾಡ್ಕೋಬೇಕು, ಎನರ್ಜೈಸ್ ಮಾಡ್ಕೋಬೇಕು, ಅದರ ಮಂತ್ರ ಚಾಟ್ ಮಾಡಬೇಕು. ಅಂದ್ರೆ ಇದು 7 ಚಕ್ರ ಆದ್ಮೇಲೆ ಪರ್ಟಿಕ್ಯುಲರ್ ನಿಮ್ಗೊಂದು ಹೃದಯದ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಶ್ವಾಸಕೋಶದ ಸಮಸ್ಯೆ ಇದೆ, ಅಸ್ತಮ ಸಮಸ್ಯೆ ಇದೆ, ಅದಕ್ಕೆ ವಿಶೇಷವಾಗಿ ನೀವು ಎನರ್ಜಿಯನ್ನ ಕೊಡುವಂಥದ್ದು. ನೀವೀಗ ಮೂಲಾಧಾರ ಚಕ್ರ ರಿಲೇಟೆಡ್ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಆರ್ಥಿಕತೆ ಸಮಸ್ಯೆ, ಅಥವಾ ನಿಮ್ಗೆ ಜೀವನದಲ್ಲಿ ತುಂಬಾ ಅಭದ್ರತೆ, ಈ ರೀತಿಯ ಸಮಸ್ಯೆಗಳೆಲ್ಲ ಇದ್ರೆ ನೀವು ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಮಾಡಿ ಎಕ್ಸ್ಟ್ರಾ ಎನರ್ಜಿ ಕೊಡಬಹುದು. ಅಂದ್ರೆ ಈಗ ನೀವೀಗ 3 ಸಲ ಪಠಿಸ್ತಾ ಇದ್ದೀರಾ 7 ಚಕ್ರಕ್ಕೂ, ಅದರ ನಂತರ ಪುನಃ ಅದಕ್ಕೊಂದು 9 ಸಲನಾ 21 ಸಲನಾ, ಕೇವಲ ಮಂತ್ರ ಬಗ್ಗೆ ನಾನು ಮಾತ್ರ ಹೇಳ್ತಾ ಇಲ್ಲ, ಬೇರೆ ರೀತಿಯಿಂದ ಕನೆಕ್ಟ್ ಆಗುವಂಥದ್ದು, ಪ್ರಕೃತಿ ಜೊತೆ ಸಂವಹನ. ಉದಾಹರಣೆಗೆ ಹೇಳಿದ್ದು ಅಂದ್ರೆ 7 ಚಕ್ರವನ್ನ ಮಾಡಿ ಮತ್ತೆ ನೀವು ಬೇರೆ ಚಕ್ರಕ್ಕೆ ಕನೆಕ್ಟ್ ಆಗ್ಬೇಕು. ಕೇವಲ ನೀವು ಒಂದು ಚಕ್ರವನ್ನು ಮಾತ್ರ ಹೀಲ್ ಮಾಡ್ಕೊಂಡು ಹೋಗ್ಬಾರ್ದು. 7 ಚಕ್ರನೂ ಮಾಡಕ್ ಪರಿಪೂರ್ಣ ಆಗ್ಬೇಕು 7 ಚಕ್ರನು. ಹೌದು. ಈಗ ರೇಖಿ ಬಗ್ಗೆ ಹೇಳಿದ್ರಿ, ನಾನು 7 ಚಕ್ರ ಮೊದಲು ನಾವು ತಿಳ್ಕೊಳ್ಳೇಬೇಕು. ನೀವು ಈ ರೇಖಿ ಮಾಡೋ ಮೊದಲು ಈ 7 ಚಕ್ರ ವಾಟ್ ಇಸ್ ದಟ್ ಅಂತ ತಿಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು 7 ಚಕ್ರವನ್ನ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಈ ಯೂನಿವರ್ಸ್ ಎನರ್ಜಿಯನ್ನ ಈ ಸಹಸ್ರಾರ ಚಕ್ರ ರಿಸೀವರ್ ಮೂಡಿಂದ ಇಡೀ ನಮ್ಮ ಶರೀರಕ್ಕೆ ಕನೆಕ್ಟ್ ಮಾಡಿಕೊಂಡು ರೇಖಿ ಎನರ್ಜಿಯನ್ನ ತಗೊಳ್ಳುವಂಥದ್ದು.